ಯುಗಾದಿ ಹಬ್ಬದ ಪ್ರಯುಕ್ತ ಅಂಕೋಲಾ ಬಡಗೇರಿಯಲ್ಲಿ ಆಯೋಜನೆಗೊಂಡಿದ್ದ ಹಾಲಕ್ಕಿ ಒಕ್ಕಲಿಗರ ಹಗರಣ ಪ್ರದರ್ಶನ ಗ್ರಾಮೀಣ ಸಂಸ್ಕೃತಿಯ ಜೀವಂತ ಚಿತ್ರಣದೊಂದಿಗೆ ಕಲೆ ಕೌಶಲ್ಯಗಳ ಮೇಳವಾಗಿ ನೋಡುಗರ ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಹಾಲಕ್ಕಿ ಒಕ್ಕಲಿಗರು ತಮ್ಮದೇ ಆದ ಸಂಸ್ಕೃತಿ, ಜೀವನ ಶೈಲಿ, ಪರಂಪರೆಗಾಗಿ ಪ್ರಸಿದ್ಧರು. ಅವರಲ್ಲಿ ಬಳುವಳಿಯಾಗಿ ಬಂದಿರುವ ಕಲೆ, ಸಾಹಿತ್ಯ ಮತ್ತು ಕೈಚಳಕ ಹಗರಣಗಳ ಮೂಲಕ ಅರಳಿ ಜನರ ಮುಂದೆ ತಮ್ಮ ಅಂತರಂಗದ ಪ್ರತಿಭೆಯನ್ನ ಅನಾವರಣಗೊಳಿಸುವಲ್ಲಿ ಬಡಗೇರಿಯ ಹಗರಣ ಒಂದು ವೇದಿಕೆಯಾಯಿತು. ಜೀವನ ಮೌಲ್ಯಗಳು ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನ ಸರಳ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ತಿಳಿ ಹೇಳುವುದರೊಂದಿಗೆ ನೋಡುಗರಲ್ಲಿ ಆಲೋಚನೆಗಳನ್ನ ಹುಟ್ಟುಹಾಕುವಂತೆ ಮಾಡಿತ್ತು. ಗೆರಟೆಗೂ ಬೆಲೆ ಬಂದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಗೆರಟೆಯೊಂದಿಗೆ ಹೆಡೆಮೊಟ್ಟೆ, ಹಾಳೆಕೊಟ್ಟೆ, ಕಟ್ಟಿಗೆ, ಬೂದಿಗೂ ಬಂಗಾರದ ಬೆಲೆ ಬರಲಿದೆ. ಹೀಗಾಗಿ ಎಲ್ಲರೂ ಕೃಷಿಯತ್ತ ಕಣ್ಣು ಹಾಯಿಸಬೇಕು ಎಂದು ನೀತಿ ಪಾಠವನ್ನ ಸಾದರಪಡಿಸುತ್ತಿರುವುದು ಕಂಡುಬಂತು. ಸಿಗರೇಟು, ಬೀಡಿ ಸೇರಿದಂತೆ ತಂಬಾಕಿನ ವಿವಿಧ ಉತ್ಪನ್ನಗಳನ್ನ ಸೇವಿಸಿದ್ದ ಪರಿಣಾಮ ಬೀದಿ ಪಾಲಾದ ಕುಟುಂಬದ ಕಥೆಯನ್ನ ಕಣ್ಣಿಗೆ ಕಟ್ಟುವಂತೆ ಅಭಿನಯದ ಮೂಲಕ ಪ್ರದರ್ಶಿಸಿದ್ರು. ದುಶ್ಚಟಗಳಿಂದ ಆರೋಗ್ಯದ ಮೇಲಾಗುತ್ತಿರುವ ಹಾನಿಯ ಕುರಿತು ವಿವರಿಸುವ ಮೂಲಕ ಆರೋಗ್ಯವೇ ಆಸ್ತಿ ಎಂಬ ಸಂದೇಶವನ್ನ ಸೂಕ್ಷ್ಮವಾಗಿ ರವಾನಿಸಿದ್ರು. ಕನ್ನಡಾಂಬೆಯಾಗಿ ಕಂಗೊಳಿಸುತ್ತಿದ್ದ ಬಾಲೆಯೋರ್ವಳು ಎಲ್ಲರ ಗಮನ ತನ್ನತ್ತ ಸೆಳೆದುಕೊಂಡಿದ್ಲು. ಬಾನೆತ್ತರದಲ್ಲಿ ಹಾರುತ್ತಿದ್ದ ಬಾವುಟ ಕನ್ನಡದ ಕೀರ್ತಿಯನ್ನ ಇನ್ನಷ್ಟು ಉತ್ತುಂಗಕ್ಕೇರಿಸಿತ್ತು. ಸುಮಾರು 20 ಅಡಿ ಎತ್ತರದಲ್ಲಿ ಮುಗುಳ್ನಗುತ್ತಾ ನಿಂತಿದ್ದ ಬಾಲಕಿಯ ಧೈರ್ಯ ನೆರೆದವರ ಹುಬ್ಬೇರಿಸುವಂತೆ ಮಾಡಿತ್ತು. ಪ್ರಸಕ್ತ ವರ್ಷ ಒಂದಕ್ಕಿಂತ ಇನ್ನೊಂದು ಮೀರಿಸುವಂತಿದ್ದ ರೂಪಕಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. 45ನೇ ಸಿನಿಮಾ ದೃಶ್ಯ ಜೋಕರ್ಸ್, ಧರ್ಮದ ರಕ್ಷಣೆಗೆ ಬಲಿದಾನ ಮಾಡಿ ಅಮರರಾದ ಸಾಂಬಾಜಿ, ಭಾರತಕ್ಕೆ ಬಂದ ವಾಸ್ಕೋಡಿಗಾಮ, ಸ್ಮಶಾನದ ರಾಜನಿಗಾಗಿ ಅರಮನೆ ಬಿಟ್ಟು ಬಂದ ಮಹಾರಾಣಿ, ಆದಿವಾಸಿ ನೃತ್ಯ, ಭಸ್ಮಾಸುರ ಮೋಹಿನಿ, ಬಡಗೇರಿಗೆ ಬಂದ ಸ್ವಾಮಿಗಳು, ಸಂಗೀತವೇ ರಾಧೆಯ ಜೀವನ, ಅಧರ್ಮ ಸಂಹಾರ, ಧರ್ಮದ ವಿಜಯ, ಪ್ರಕೃತಿಯ ಕಣ್ಣೀರು, ಕೋಳಿ ಹುಂಜ ಕೋಳಿಮರಿ, ಧರ್ಮಸ್ಥಳದ ಬುರುಡೆ ಪುರಾಣ, ಬೇತಾಳ ಗ್ಯಾಂಗ್, ಬಾವ ಬಂದಾನೋ, ಬಡಗೇರಿ ಬಂದ ಇರಾನಿ ಮಹಿಳೆ, ಹೀಗೆ 10 ಹಲವು ಪ್ರದರ್ಶನಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನುಗ, ಅಂಕೋಲಾ. ಕಳೆದ 30 ದಿನಗಳ ರಂಜಾನ್ ಮಾಸಾಚರಣೆ ಚಂದ್ರ ದರ್ಶನದೊಂದಿಗೆ ಗುರುವಾರ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿನ ಮುಸ್ಲಿಂ ಧರ್ಮೀಯರು ಶುಕ್ರವಾರ ಪವಿತ್ರ ಈದ್ ಉಲ್ ಫಿತ್ರನ್ನ ಶ್ರದ್ಧೆ, ಸಡಗರ, ಸಂಭ್ರಮದೊಂದಿಗೆ ಆಚರಿಸಿದ್ರು. ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಭಟ್ಕಳ ಜಾಮಿಯಾ ಮಸೀದಿಯಿಂದ ಮೌಲಾನಾ ಅಬ್ದುಲ್ ಅಲೀಂ ಖತೀಬ್ ನದ್ವಿ, ಮೌಲಾನಾ ಖಾಜಾ ಅಕ್ರೆಮಿ ನದ್ವಿ, ಮೌಲಾನಾ ಅನ್ಸಾರ್ ಮದನಿ ಅವರನ್ನ ಮೆರವಣಿಗೆಯಲ್ಲಿ ಇಲ್ಲಿನ ನ್ಯೂ ಇಂಗ್ಲಿಷ್ ಸ್ಕೂಲ್ ಪಕ್ಕದ ಈದ್ಗಾ ಮೈದಾನಕ್ಕೆ ಕರೆತರಲಾಯಿತು. ಎಲ್ಲಿ ನೋಡಿದರಲ್ಲಿ ಶ್ವೇತ ವಸ್ತ್ರಧಾರಿಗಳೇ ಕಂಡುಬಂದರು. ಮೆರವಣಿಗೆಯುದ್ದಕ್ಕೂ ಇಸ್ಲಾಂ ಅನುಯಾಯಿಗಳು ಕುರಾನ್ ವಾಕ್ಯಗಳನ್ನ ಪಠಿಸುತ್ತಾ ಮುಂದಕ್ಕೆ ಹೆಜ್ಜೆ ಹಾಕಿದ್ರು. ನಂತರ ಇಲ್ಲಿನ ಈದ್ಗಾ ಮೈದಾನದಲ್ಲಿ ಬೆಳಿಗ್ಗೆ 7:30ಕ್ಕೆ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು. ಸಹಸ್ರಾರು ಜನರ ಆಗಮನದಿಂದಾಗಿ ಈದ್ಗಾ ಮೈದಾನ ಕಿರಿದಾಗಿ ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, ಬಂದರ್ ರಸ್ತೆ, ಆಸರ್ಕೇರಿ ರಸ್ತೆಗಳಲ್ಲಿಯೇ ನಮಾಜ್ ಕಾರ್ಯವನ್ನ ನಡೆಸಲಾಯಿತು. ಎಸ್ಪಿ ದಿಲೀಪ್ ಎಂಎನ್ ಮಾರ್ಗದರ್ಶನ, ಡಿವೈಎಸ್ಪಿ ಗಿರೀಶ್, ಸಿಪಿಐ ದಿವಾಕರ್, ಸಿಪಿಐ ವೆಂಕಟೇಶ ನೇತೃತ್ವದಲ್ಲಿ ಮೆರವಣಿಗೆಯುದ್ದಕ್ಕೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರಾರ್ಥನೆಯ ನಂತರ ಈದ್ಗಾ ಮೈದಾನದಲ್ಲಿ ಧರ್ಮ ಸಂದೇಶ ನೀಡಿದ ಮೌಲಾನಾ ಖಾಜಾ ಅಕ್ರೆಮಿ ನದ್ವಿ, ಇಸ್ಲಾಂ ಧರ್ಮ ಶಾಂತಿಯನ್ನ ಬೋಧಿಸುತ್ತದೆ. ವರ್ತಮಾನದಲ್ಲಿ ಯುವಕರು ಗಾಂಜಾದಂತಹ ಮಾದಕ ವಸ್ತುಗಳು ವ್ಯಸನಿಯಾಗುತ್ತಿರುವುದು ಖೇದಕರ ಸಂಗತಿಯಾಗಿದೆ. ನಮ್ಮ ದೇಶದ ಕಾನೂನು ಮಾತ್ರವಲ್ಲ, ಇಸ್ಲಾಂ ಧರ್ಮವು ಮಾದಕ ವಸ್ತುಗಳ ವಿರೋಧಿಯಾಗಿದೆ. ಇಸ್ಲಾಂ ಧರ್ಮೀಯರು ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು. ಈದ್ ಉಲ್ ಫಿತ್ರ ಅಂಗವಾಗಿ ತಾಲೂಕಿನ ಮುರುಡೇಶ್ವರ ನ್ಯಾಷನಲ್ ಸ್ಕೂಲ್ ಮೈದಾನ, ಹೆಬ್ಬಳೆ ಗ್ರಾಮ ಪಂಚಾಯತ್ ಜಾಮಿಯಾ ಆಬಾದ್, ಈದ್ಗಾ ಮೈದಾನದಲ್ಲಿಯೂ ಸಾಮೂಹಿಕ ಪ್ರಾರ್ಥನೆಗೆ ಏರ್ಪಾಡು ಮಾಡಲಾಗಿತ್ತು. ಮರ್ಕಜಿ ಜಮಾತುಲ್ ಮುಸ್ಲಿಮೀನ್ ತೆಂಗಿನಗುಂಡಿ ಇವರ ಆಶ್ರಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಹೆಬ್ಬಳೆಯಲ್ಲಿ ಮೌಲಾನಾ ಇಶಾಕ್ ಡಾಂಗಿ ನದ್ವಿ ಧಾರ್ಮಿಕ ಸಂದೇಶ ನೀಡಿದ್ರು. ಈದ್ಗಾ ಮೈದಾನದಲ್ಲಿ ನಮಾಜ್ ಮುಗಿಸಿದ ಮುಸ್ಲಿಮರು ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಸಂತಸವನ್ನ ವಿನಿಮಯ ಮಾಡಿಕೊಂಡ್ರು. ಮನೆ ಮಂದಿಯೆಲ್ಲ ವಿಭಿನ್ನ ಖಾದ್ಯಗಳನ್ನ ಸವಿದು ಸಂತಸಪಟ್ರು. ಕುಬುಸಾ ಪೋಲಿ, ಶೀರ್ ಕುರ್ಮಾ, ಸಿಗಡಿ, ಮೀನು, ಚಿಕನ್, ಮಟನ್ ಬಿರಿಯಾನಿ ಇತ್ಯಾದಿ ಖಾದ್ಯದ ಪಟ್ಟಿಗಳನ್ನ ಸೇರಿಸಿದ್ರು. ಅಲ್ಲಲ್ಲಿ ಅನ್ಯ ಧರ್ಮೀಯರ ಗೆಳೆಯರು, ಆತ್ಮೀಯರನ್ನ ಮನೆಗಳಿಗೆ ಆಹ್ವಾನಿಸಿ ಹಬ್ಬದ ಸಂತಸವನ್ನ ಹಂಚಿಕೊಳ್ಳಾಯಿತು. ಗುರುವಾರ ರಂಜಾನ್ ಮಾಸಾಚರಣೆ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿನ ರಂಜಾನ್ ಪೇಟೆ ಕಳೆಗುಂದಿತ್ತು. ಪರ ಊರಿನಿಂದ ಬಂದ ವ್ಯಾಪಾರಿಗಳು ತಮ್ಮ ಊರಿನತ್ತ ಹೊರಟಿದ್ದು ಕಂಡುಬಂತು. ಹೊಸ ವರ್ಷ ಯುಗಾದಿಯಂದು ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಮುಂಜಾನೆ ನೂತನ ವರ್ಷದ ಪಂಚಾಂಗ ಶ್ರವಣ ನಡೆಯಿತು.
ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಹಾಗೂ ವೇದಮೂರ್ತಿ ಗಣೇಶ್ ಜೋಶಿ ಪಂಚಾಂಗ ಪಠಣ ಮಾಡಿದ್ರು. ನೂತನ ವರ್ಷದ ಪರಾಭವ ಸಂವತ್ಸರದಲ್ಲಿ ಮಳೆ ಬೆಳೆ ಆಗು ಹೋಗು ಹಾಗೂ ರಾಶಿಫಲ ಒಳಿತು ಕೆಡುಕಿನ ಬಗ್ಗೆ ತಿಳಿಸಲಾಯಿತು. ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಇದರಂತೆ ಗೋಕರ್ಣದ ಹಲವು ಮಂದಿರ ಹಾಗೂ ಮತ್ತಿತರ ಕಡೆ ನೂತನ ಸಂವತ್ಸರದ ಪಂಚಾಂಗ ಶ್ರವಣ ನಡೆಯಿತು. ಯುಗಾದಿ ಹಬ್ಬದ ಪ್ರಯುಕ್ತ ಸಂಜೆ ಶ್ರೀದೇವರ ಉತ್ಸವ ರಥಬೀದಿ ಮಾರ್ಗವಾಗಿ ಕೋಟಿತೀರ್ಥ ಕಟ್ಟೆ ಸುತ್ತುವರೆದು ಕವಳೆ ಮಠಕ್ಕೆ ಆಗಮಿಸಿ ವಿಶೇಷ ಪೂಜೆ ಸ್ವೀಕರಿಸಿತ್ತು. ಕವಳೆ ಮಠದ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಪೂಜೆ ನೆರವೇರಿಸಿದ್ರು. ನಂತರ ದೇವರ ಉತ್ಸವ ಮಂದಿರಕ್ಕೆ ಮರಳಿ ಉತ್ಸವ ಸಾಗುವ ಮಾರ್ಗದಲ್ಲಿನ ನಿವಾಸಿಗಳು ರಂಗೋಲಿ, ಮಾವಿನ ತೋರಣಗಳಿಂದ ಶೃಂಗರಿಸಿ ಶ್ರೀ ದೇವರಿಗೆ ಆರತಿ ನೀಡಿ ವಂದಿಸಿದ್ರು. ಮಂದಿರದ ಅರ್ಚಕ ವೇದಮೂರ್ತಿ ಗಣಪತಿ ಹಿರೇ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹೊಸ ವರ್ಷ ಯುಗಾದಿ ಹಬ್ಬವನ್ನ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹೊಸ ಸಂವತ್ಸರದ ಋತುಮಾನದಲ್ಲಿ ಪ್ರಥಮವಾಗಿ ಬರುವ ವಿವಿಧ ಹಣ್ಣುಗಳನ್ನು ಖರೀದಿಸಿ ದೇವಾಲಯಕ್ಕೆ ಹಾಗೂ ಮನೆಗಳಿಗೆ ತಂದು ದೇವರಿಗೆ ಸಮರ್ಪಿಸುವುದು ವಾಡಿಕೆಯಾಗಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಗಂಜಿಗದ್ದೆ, ರಥ ಬೀದಿ ಸೇರಿದಂತೆ ವಿವಿಧೆಡೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಗೇರು ಹಣ್ಣು ಸೇರಿದಂತೆ ವಿವಿಧ ಹೊಸ ಫಲಗಳು ಮಾರಾಟಕ್ಕೆ ಬಂದಿದ್ದು ವಹಿವಾಟು ಜೋರಾಗಿ ನಡೆದಿತ್ತು. ಈ ಫಲವನ್ನ ಹಲವರು ಗೋಕರ್ಣದ ವೆಂಕಟರಮಣ ದೇವಾಲಯಕ್ಕೆ ಅರ್ಪಿಸಿದ್ರು. ಪ್ರತಿ ಮನೆಯಲ್ಲಿ ವಿವಿಧ ಭಕ್ಷ್ಯ ತಯಾರಿಸಿ ವಿಶೇಷ ಪೂಜೆ ನೆರವೇರಿಸಿ ನೂತನ ವರ್ಷದಲ್ಲಿ ಒಳಿತಾಗಲಿ ಎಂದು ಪ್ರಾರ್ಥಿಸಲಾಯಿತು. ಕುಮಟಾ ಹಿರೇಗುತ್ತಿಯ ಯಶೋಧಾವನದಲ್ಲಿ ಯುಗಾದಿಯಂದು ಗೋವಿಂದೋತ್ಸವ ಶ್ರದ್ಧಾ ಭಕ್ತಿಯ ನಡುವೆ ನಡೆಯಿತು. ಸಹಸ್ರ ಭಕ್ತರು ಪಾಲ್ಗೊಂಡು ಧನ್ಯತೆಯನ್ನ ಸಮರ್ಪಿಸಿದ್ರು. ಬಾರ್ಕೂರು ಮಹಾಸಂಸ್ಥಾನದ ಶ್ರೀಗಳಾದ ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಮುಂಜಾನೆ 10 ಗಂಟೆಗೆ ಲಕ್ಷ್ಮೀ ವೆಂಕಟೇಶ್ವರ ಕಲಾತತ್ವ ಹೋಮ, ಸಂಜೆ 5:30ಕ್ಕೆ ಪಲ್ಲಕ್ಕಿ ಉತ್ಸವ, 6 ಗಂಟೆಗೆ ಭಾರತೀ ತೀರ್ಥ ಪುಷ್ಕರಣಿಯಲ್ಲಿ ಗೋವಿಂದನ ತೆಪ್ಪೋತ್ಸವ ಹಾಗೂ ಉಯ್ಯಾಲೆ ಸೇವೆ, 7:30ಕ್ಕೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರಿಂದ ಆಶೀರ್ವಚನ, ರಾತ್ರಿ 8 ಗಂಟೆಗೆ ಅನ್ನಪ್ರಸಾದ, ರಾತ್ರಿ 10 ಗಂಟೆಗೆ ಯಕ್ಷಗಾನ ಸೇವೆ ನಡೆಯಿತು. ಹಲವಾರು ಭಕ್ತರು ಎಲ್ಲಾ ಸೇವೆಯಲ್ಲಿ ಪಾಲ್ಗೊಂಡು ನಾಡ ವೆಂಕಟೇಶ್ವರ ಸ್ವಾಮಿಗೆ ಭಕ್ತಿಯನ್ನ ಸಮರ್ಪಿಸಿದರು. ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಘಟಕದ ಅಧ್ಯಕ್ಷ ಡಿಎನ್ ನಾಯಕ್ ಮತ್ತು ಇತರ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಸ್ಥಳದಾನಿ ನೀಡಿದ ಯಶೋಧ ಹಾಗೂ ಶಾಂತಾ ನಾಯಕ್ ದಂಪತಿ ಸೇರಿದಂತೆ ಸಹಸ್ರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯುಗಾದಿ ಗೋವಿಂದೋತ್ಸವವನ್ನ ಸಂಭ್ರಮದಿಂದ ಆಚರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಸದೃಢ ಆರೋಗ್ಯ ಮತ್ತು ಸ್ವಚ್ಛ ಪರಿಸರ ನಿರ್ಮಾಣದ ಧ್ಯೇಯದೊಂದಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಹಾಗೂ ರೋಟರಿ ಕ್ಲಬ್ ಆಶ್ರಯದಡಿ ಮಾರ್ಚ್ 22ರ ಭಾನುವಾರ 5K ರನ್ ವೆಸ್ಕೋ ರನ್ ಫಾರ್ ಹೆಲ್ತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದರು. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 22ರ ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಮೈದಾನದಿಂದ ಪ್ರಾರಂಭವಾಗುವ 5K ಫನ್ ರನ್ ಚೌಧರಿ ಗೇಟ್, ಕೆಸಿ ವೃತ್ತ, ಕುಳಗಿ ರಸ್ತೆ, ಬೈಲ್ಪಾರ್, ಹಳೆ ದಾಂಡೇಲಿ, ಪಟೇಲ್ ವೃತ್ತ, ಜೆಎನ್ ರಸ್ತೆ, ಲಿಂಕ್ ರಸ್ತೆಯಿಂದ ಚೌಧರಿ ಗೇಟ್ ದಾಟಿ ರಂಗನಾಥ ಸಭಾಭವನದ ಆವರಣದಲ್ಲಿ ಸಂಪನ್ನಗೊಳ್ಳಲಿದೆ. 5K ಫನ್ ರನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ವಯಸ್ಸಿನ ನಿರ್ಬಂಧವಿಲ್ಲ. ಎಲ್ಲರಿಗೂ ಭಾಗವಹಿಸಲು ಮುಕ್ತ ಅವಕಾಶವಿದೆ. ದಾಂಡೇಲಿ ಮಾತ್ರವಲ್ಲದೆ ಹಳಿಯಾಳ, ಜೊಯ್ಡಾ ತಾಲೂಕಿನ ಸಾರ್ವಜನಿಕರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಭಾಗವಹಿಸುವ ಪ್ರತಿಯೊಬ್ಬರಿಗೂ ಟಿ ಶರ್ಟ್ ಹಾಗೂ ಪ್ರಮಾಣ ಪತ್ರವನ್ನ ನೀಡಲಾಗುತ್ತದೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 25,000 ರೂಪಾಯಿ ನಗದು ಹಾಗೂ ಫಲಕ ಮತ್ತು ದ್ವಿತೀಯ ಬಹುಮಾನ 15,000 ರೂಪಾಯಿ ನಗದು ಹಾಗೂ ಫಲಕ ಮತ್ತು ತೃತೀಯ ಬಹುಮಾನ 10,000 ರೂಪಾಯಿ ನಗದು ಹಾಗೂ ಫಲಕವನ್ನ ನೀಡಲಾಗುತ್ತದೆ. ಈ ರನ್ ಫಸ್ಟ್ ಟೈಮ್ ದಾಂಡೇಲಿಯಲ್ಲಿ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಇದು ರನ್ ಎಲ್ಲರ ಸಲುವಾಗಿ ಓಪನ್ ಇದೆ. ಇದರ ಕ್ಯಾಟಗರಿ ಯಾವುದು ನಾವು ಮಾಡಿಲ್ಲ. ಮಹಿಳೆಯರು, ಮಕ್ಕಳು ಮತ್ತು ಪುರುಷರು ಎಲ್ಲರೂ ಇದರಾಗ ಭಾಳ ವಹಿಸಬಹುದು. ಇದರ ಸಲುವಾಗಿ ನಾವು ಈಗಾಗಲೇ ಬಹಳಷ್ಟು ಮೀಡಿಯಾದಲ್ಲಿ ಸ್ಕ್ಯಾನರ್ಸ್ಗಳನ್ನು ಕೊಟ್ಟಿದ್ದೀವಿ. ಎಲ್ಲರೂ ಸ್ಕ್ಯಾನರ್ದಿಂದ ಸ್ಕ್ಯಾನ್ ಮಾಡಿಕೊಂಡು ತಮ್ಮ ರಿಜಿಸ್ಟ್ರೇಷನನ್ನು ಮಾಡಬಹುದು. ಅದರ ಸಲುವಾಗಿ ಅದರಾಗ ಮತ್ತು ಮೊಬೈಲ್ ನಂಬರ್ನು ಕೊಟ್ಟಿದ್ದೀವಿ. ಯಾರಿಗೇನು ತ್ರಾಸ ಇದ್ರೆ 3 ಮೊಬೈಲ್ ನಂಬರ್ನು ಇದ್ದಾವೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವರು ಏನು ಸಮಸ್ಯೆ ಕೇಳಬಹುದು. ಇದು ಫನ್ ರನ್ ಆಯೋಜನೆ ನಾವು ಮಾಡೋದು ಉದ್ದೇಶ ಏನಂದರೆ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ತಮ್ಮ CSR ಅಡಿಯಲ್ಲಿ ಇದನ್ನು ಆಯೋಜಿಸ್ತಾ ಇದೆ. ನಮ್ಮ ದಾಂಡೇಲಿಯಲ್ಲಿ ಒಂದು ಫಿಟ್ನೆಸ್ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ಮತ್ತು ನಮ್ಮದು
ನ್ಯಾಚುರಲ್ ಇದು ಸೃಷ್ಟಿಯನ್ನು ಸ್ವಚ್ಛ ಹಾಗೂ ಕ್ಲೀನ್ ಇಡಲಿಕ್ಕೆ ನಾವು ಅದನ್ನು ಕಾಗದ ಕಂಪನಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಜಿಆರ್ ರಾಘವೇಂದ್ರ ಮಾತನಾಡಿ, ಉತ್ತಮ ಆರೋಗ್ಯ ನಿರ್ಮಾಣ, ಸ್ವಚ್ಛ ಪರಿಸರ ನಿರ್ಮಾಣದ ಜಾಗೃತಿಯ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ 5K ಫನ್ ರನ್, ವೆಸ್ಕೋ ರನ್ ಫಾರ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಮಹಿಳೆಯರು, ಪುರುಷರು, ಮಕ್ಕಳೆನ್ನದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಈಗಾಗಲೇ ರಾಜೇಶ್ ಅವರು ತಿವಾರಿ ಅವರು ಹೇಳಿರುವಂತೆ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ CSR ಕಡೆಯಿಂದ ಹೆಲ್ತ್ ಪ್ರಮೋಟ್ ಮಾಡಲಿಕ್ಕೋಸ್ಕರ ಮತ್ತು ಫಿಟ್ನೆಸ್ ಪ್ರಮೋಟ್ ಮಾಡಲಿಕ್ಕೋಸ್ಕರ ಇಂಪಾರ್ಟೆನ್ಸ್ ಆಫ್ ಫಿಟ್ನೆಸ್ ಆ್ಯಂಡ್ ಹೆಲ್ತ್, ಅದು ಅಲ್ಲದೆ ದಾಂಡೇಲಿಯಲ್ಲಿ ಸುಂದರ ಪರಿಸರ ಇರುವ ಕಾರಣ ದಾಂಡೇಲಿನ ಸ್ವಚ್ಛ ಪರಿಸರ ಹಾಗೂ ಸುಂದರ ಪರಿಸರವಾಗಿ ಮಾಡೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ದಾಂಡೇಲಿ 5 ಕಿಲೋಮೀಟರ್ ರೋಟರಿ ಕ್ಲಬ್ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ಮಾತನಾಡಿ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ರೋಟರಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್, ರೋಟರಿ ಪ್ರಮುಖರಾದ ಸುಧಾಕರ್ ಶೆಟ್ಟಿ, ಅಭಿಷೇಕ್ ಕನ್ಯಾಡಿ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.